Please subscribe to our channel and press the bell icon. I am Santosh Talakeri. ವಿವಾಹ ಭೋಜನವಿದು ವಿವಾಹ ಭೋಜನವಿದು. ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ಐಜಿ ಕಣ್ಣೂರು ಲೋಕದಿಂದ ನಾನು ಮಾತಾಡ್ತಾ ಇದ್ದೀನಿ. ಇಂದು ನಾವು ತಾಳಿಕೋಟೆಗೆ ಬಂದಿದ್ದೇವೆ. ಎಲ್ಲಿಗೆ ಅಂದರೆ ಬಸವ ಚಾಯ್ ಅಂತ. ಇದು ತಾಳಿಕೋಟೆ ಬಸವೇಶ್ವರ ಸರ್ಕಲ್ದಿಂದ ಇದು ತಾಳಿಕೋಟೆ ಒಳಗೆ ಹೋಗ್ತಾ ಇದೆ ರೋಡ್. ನೀವು ಒಳಗಡೆ ಸಿಟಿಯಲ್ಲಿ ಹೋಗ್ತಾ ಇದೆ. ಆ ಬಸವೇಶ್ವರ ಸರ್ಕಲ್ದಿಂದ ಒಂದು 10 ಹೆಜ್ಜೆ ಲೆಫ್ಟ್ ಸೈಡ್ ಎಡಕಿನ ಬದಿಗಿದೆ. ಅದು ಮುಂದೆ ಕಾಣಿಸೋದು ಅದು ಬಸವೇಶ್ವರ ಸರ್ಕಲ್ ತಮಗೆ ಕಾಣಿಸ್ತಾ ಇರೋದು ಲಾಸ್ಟ್. ಅಲ್ಲಿಂದ ಬಂದರೆ ಸಿಟಿ ಒಳಗೆ ಹೋಗುವಾಗ ಬಸವ ಚಾಯ್ ಅಂತ ನಿಮ್ಗೆ ಎಡಗಡೆ ಇರುತ್ತೆ ನೋಡಿ. ಇದೇ ಇದರಲ್ಲಿ ಬಸವ ತಟ್ಟೆ ಇಡ್ಲಿ ಸೆಂಟರ್ ಅಂತೂ ಬರೆದಿದ್ದಾರೆ ಒಳಗಡೆ. ಇದರಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಮಸ್ಕಾ ಬನ್ ಫೇಮಸ್ ಅಂತ ಹೇಳಿದ್ರು. ಇಲ್ಲಿ ತಿಂದು ನೋಡಿ, ಇದ್ರ ರುಚಿನೇ ಬೇರೆ. ಇಲ್ಲಿ ತಾಳಿಕೋಟೆಯಾಗ ಬಿಜಾಪುರದಾಗೂ ಸಿಗೋದಿಲ್ಲ ಅಂದರು. ಅದಕ್ಕೆ ನಾವು ಅಂದಿವೇ ಇದನ್ನು ಟೇಸ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ನೋಡಿ ತಮಗೆ ಹೇಳ್ತೇವೆ. ನಮಸ್ಕಾರ ಕರ್ನಾಟಕದ ಜನತೆಗೆ, ವೀಕ್ಷಕರಿಗೆ. ನಾನು ಐಜಿ ಕಣ್ಣೂರು ಅಂತ ಕಣ್ಣೂರು ಕನ್ನಡ ಬ್ಲಾಗ್ನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿ ಬಂದಿದ್ದೇವೆ ಅಂದರೆ ತಾಳಿಕೋಟೆಗೆ ಬಂದಿದ್ದೆವು. ತಾಳಿಕೋಟೆ ಅಂದರೆ ಬಿಜಾಪುರದಿಂದ ತಾಳಿಕೋಟೆ ಒಂದು 86 ಕಿಲೋಮೀಟರ್ ಇದೆ, 86 ಕಿಲೋಮೀಟರ್. ನಾವು ಹೆಂಗೆ ಬಂದೇವೆ ಅಂದರೆ ಬಿಜಾಪುರದಿಂದ ಮನಗೂಳಿಯಿಂದ ಬಸವನ ಬಾಗೇವಾಡಿ, ಹೂವಿನಿಪ್ಪರಿ, ನಂತರ ತಾಳಿಕೋಟೆಗೆ ಬಂದಿದ್ದೇವೆ ಈಗ ತಾಳಿಕೋಟೆ ಒಳಗೆ ನಾವು ಇಲ್ಲಿಂದ ಕೊಡೇಕಲ್ ಒಂದು 23 ಕಿಲೋಮೀಟರ್ ಇದೆ. ಅಲ್ಲಿ ಒಬ್ಬ ನೈಸರ್ಗಿಕ ಕೃಷಿಕನ ಶೂಟಿಂಗ್ ಮಾಡ್ಲಿಕ್ಕೆ ಹೊರಟಿದ್ದೆವು. ಅದನ್ನು ಅಲ್ಲಿ ಹೋಗಿ ಹೇಳ್ತೀನಿ ನಾನು. ಈಗ ನಾವು ಆನ್ ದಿ ವೇ ನಾವು ಏನು ಇಲ್ಲಿ ಟಿಫಿನ್ ಮಾಡಿ ಹೋಗ್ಬೇಕು ಅಂದ್ರೆ ಒಬ್ರು ಹೇಳೋರು ಇಲ್ಲೇನೋ ಮಸ್ಕಾ ಬನ್ನ ಬಾದಾಮ್ ಮಿಲ್ಕ್ ಕೊಡ್ತಾರಂತ, ಭಾಳ ಫೇಮಸ್ ಆಗಿದೆ ಅಂತ ಇಲ್ಲಿ ತಾಳಿಕೋಟೆ ಒಳಗೆ. ಅದಕ್ಕೆ ಇದನ್ನು ತೊಗೊಂಡು ನಾವು ಇಲ್ಲಿ ಟೇಸ್ಟ್ ಹೆಂಗಂತ ನಿಮ್ಗೆ ಹೇಳ್ತೇವೆ. ಇದನ್ನು ತೊಗೊಂಡು ನಾವು ಅಲ್ಲಿ ಕೊಡೇಕಲ್ಲಕ್ಕೆ ಹೋಗ್ತೇವೆ. ಮಾಡಿ ಅದನ್ನು ಈಗ ನಾನು ಆರ್ಡರ್ ಕೊಡ್ತೀನಿ. ಈಗ ತೋರಿಸ್ತೀನಿ ನಿಮ್ಗೆ ಅದು ಹೇಗಿದೆ ಅಂತ. 2 ಬನ್ನ ಬಾದಾಮ್ ಮಿಲ್ಕ್ ಮಾಡು ನೋಡಿ ವೀಕ್ಷಕರೇ. ಈಗ ನಾವು ಬಾದಾಮ್ ಮಸ್ಕಾ ಬನ್ ತೊಗೊಂಡಿದ್ದೇವೆ. ನಾವು ಇಲ್ಲಿ ಸ್ಪೆಷಲ್ ಇದೆ ಅಂತ ಇವ್ರದ್ದು ಮಸ್ಕಾ ಬನ್. ಇದು ಬಾದಾಮ್ ಮಸ್ಕಾ ಬನ್. ಇವು 2 ಬಾದಾಮ್ ಮಸ್ಕಾ ಬನ್. ಇದು ಹೆಂಗೆ ಟೇಸ್ಟ್ ಅದ ನಿಮ್ಗೆ ತೋರಿಸ್ತೀನಿ ಈಗ. ಇದ್ರೊಳಗೆ ಬಾದಾಮ್ ಮಿಲ್ಕ್ ಒಳಗೆ ಕೆನಿ ಹಚ್ಚಿರ್ತೀನಿ, ಬೆಣ್ಣೆ ಹಚ್ಚಿರ್ತಾರೆ ಮಸ್ಕಾ. ಬನ್ ಒಳಗೆ ಬೆಣ್ಣೆ ಹಚ್ಚಿರ್ತಾರೆ ಮಸ್ಕಾ. ಇದನ್ನ ಟೇಸ್ಟ್ ಹೆಂಗದ ನೋಡಿ ಹೇಳ್ತೀನಿ ನಿಮ್ಗೆ. ಅಡ್ಡಿ ಇಲ್ಲ, ಮಸ್ತ್ ಟೇಸ್ಟು. ಸೂಪರ್ಬ್. ಇದು ಹೊಸ ಪ್ರಯತ್ನ. ಯಾರೋ ಇಲ್ಲಿ ಮೌತ್ ಟು ಮೌತ್ ನಮ್ಗೆ ಹೇಳಿದ್ರು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ. ನಾವೀಗ ಆನ್ ದಿ ವೇ ಶೂಟಿಂಗ್ ಕೊಡೇಕಲ್ಗೆ ಹೋಗೋ ಮುಂದೆ ಇದನ್ನು ಟೇಸ್ಟ್ ನೋಡಿ ಹೋಗ್ಬೇಕು. ಟಿಫಿನ್ ಅನ್ನಂಗೆ ಆಗ್ತದೆ ನೋಡಿ. ಬಟ್ ಸೂಪರ್. ಬೆಣ್ಣೆ, ಬನ್ನ, ಬಾದಾಮ್ ಮಿಲ್ಕ್ ಅಡ್ಡಿಲ್ಲ, ಟೇಸ್ಟ್ ಈಸ್ ಗುಡ್. ಇಂಥ ತಾಳಿಕೋಟೆ ಅಂತಲ್ಲಿ ಇಂಥದ್ದೊಂದು ಸ್ಟಾರ್ಟ್ ಮಾಡಿ ಇದನ್ನು ಓಪನ್ ಮಾಡ್ಯಾರ, ಅದು ಗುಡ್. ಅದು ಜನರಿಗೆ ಡಿಫ್ರೆಂಟ್ ಟೇಸ್ಟ್ ಬೇಕಾಗುತ್ತೆ. ಅದಕ್ಕೆ ಇದನ್ನು ಬೆಸ್ಟ್ ಮಾಡಿದ್ದಾರೆ. ಇದನ್ನು ಬನ್ನಿ, ಇಲ್ಲಿ ತಾಳಿಕೋಟೆಗೆ ಬಂದರೆ ಇಲ್ಲೇ ಸರ್ಕಲ್ ಬಸವೇಶ್ವರ ಸರ್ಕಲ್ದಿಂದ ಊರೊಳಗೆ ಹೋಗುವಾಗ ಒಂದು 2 ಹೆಜ್ಜೆ ಅಷ್ಟೇ ಸ್ವಲ್ಪ ಮುಂದಕ್ಕೆ ಬಂದರೆ ಇದು ಸಣ್ಣದಿದೆ, ಎಕ್ದಮ್ ದೊಡ್ಡದೇನಿಲ್ಲ. ಬಟ್ ಟೇಸ್ಟ್ ಇದು ದೊಡ್ಡ ಹೋಟೆಲ್ಗಿಂತ ಅದಕ್ಕಿಂತ ಬೆಸ್ಟ್ ಇದು ಟೇಸ್ಟ್.
ಸೂಪರ್, ಮಸ್ತ್. ಬನ್ರಿ, ಇಲ್ಲಿ ಬಂದ್ರೆ ತಿನ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀವಿ. ನೋಡಿ ವೀಕ್ಷಕರೇ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಒಂದು ಬಸವ ತಟ್ಟೆ ಇಡ್ಲಿ ಆ್ಯಂಡ್ ಟೀ ಸ್ಟಾಲ್ ಅಂತ. ಅದರ ಎಲ್ಲ ರೇಟ್ಗಳನ್ನು ಹಾಕಿದ್ದಾರೆ, ಅದರದ್ದು ಏನೇನು ಬೇಕು ಅಂತ ವೆರೈಟೀಸ್ದು. ಇಲ್ಲಿ ನೋಡ್ರಿ, ಮುಂದೆ ನಮ್ಮ ರಥ ನಿಂತಿದೆ, ವಾಹನ ಸ್ಕಾರ್ಪಿಯೋ. ನಾವು ಅದರಲ್ಲೇ ಶೂಟಿಂಗ್ ಹೋಗೋದು. ನೋಡಿ, ಇದು ಭಾಳ ಚಿಕ್ಕದಿದೆ, ದೊಡ್ಡ ಪ್ಲೇಸ್ ಏನಿಲ್ಲ. ಅದರೊಳಗೆ ಅಡ್ಜಸ್ಟ್ ಮಾಡ್ಕೋತೇವೆ ಅಂತ ಹೇಳ್ತಾರೆ ಇವರು. ನೋಡ್ರಿ ವೀಕ್ಷಕರೇ, ಇದೇ ಹೋಟೆಲ್ದಲ್ಲಿ ಇದು ಕ್ಯಾರಮೆಲ್ ಫ್ರಾನ್ಸ್ ಒಳಗೆ ಮಾಡ್ತಾರಂತಿದು. ಇವರು ಹೊಸದಾಗಿ ಇದನ್ನು ಕ್ಯಾರಮೆಲ್ ಪುಡ್ಡಿಂಗ್ ಅಂತ ಮಿಲ್ಕ್ದೊಳಗೆ ಮತ್ತು ಇದ್ರೊಳಗೆ ಮಾಡ್ತಾರೆ, ಎಗ್ದೊಳಗೆ. ಸೂಪರ್. ನಾ ಫ್ರಾನ್ಸಾಗಿ ಕೂತಂಗೆ ಆಯ್ತು, ಅಡ್ಡಿಲ್ಲ. ನನಗೂ ಈ ನಮ್ಮನೆ ಪುಡ್ಡಿಂಗ್ ಬಿಜಾಪುರದಾಗ ಮಾಡ್ತಾ ಇಲ್ಲೋ ಡೌಟ್ ಅದ. ಸೂಪರ್ ಇದೆ ಪುಡ್ಡಿಂಗ್ ಇದು. ನೋಡಿ, ಕೆರೆಮೇಲೆ ನೀವು ನೋಡಿದ್ರೆ ಬಾಯಿಯೊಳಗೆ ನೀರು ಬಿಡ್ತಾವ. ಬಟ್ ಅಷ್ಟೇ ಟೇಸ್ಟ್ ಇದೆ ಇದು, ಮಸ್ತ್ ಇದೆ ಇದು. ತಾಳಿಕೋಟಕ್ಕೆ ಬಂದ್ರೆ ಕಂಪಲ್ಸರಿ ವಿಸಿಟ್ ಕೊಡ್ರಿ ಇಲ್ಲಿ. ಭಾಳ ಈಜಿ. ಬಸವೇಶ್ವರ ಸರ್ಕಲ್ದಿಂದ ಒಂದು 4 ಹೆಜ್ಜೆ ಇದೆ ಇದು. ಬಸವ ಹೋಟೆಲ್ ಅಲ್ರಿ? ಬಸವೇಶ್ವರ ಬಸವ ಟೀ ಅಂತ ಹೇಳಿ ಅದ. ನೀವು ನೋಡಿದ್ರೆ ಮುಂದೆ ದೊಡ್ಡ ಬೋರ್ಡ್ ಇದೆ. ವೆರೈಟಿ ಸಿಗ್ತಾವಿಲ್ಲ. ನಾ ಫೇಮಸ್ ಇದ್ದಿದ್ದು ಪುಡ್ಡಿಂಗ್, ಅದೊಂದು ಬನ್, ಬಾದಾಮ್ ಮಿಲ್ಕ್ ಬನ್, ಮಸ್ಕಾ ಬನ್. ಅಡ್ಡಿಲ್ಲ. ಮಸ್ತ್ ಮಾಡ್ಯಾರ, ಮಸ್ಟ್ ವಿಸಿಟ್ ಹಿಯರ್. ವೀಕ್ಷಕರೇ, ಈಗೆಲ್ಲ ನಿಮ್ಗೆ ಟೇಸ್ಟ್ ತೋರಿಸಿದೆ. ವೆರೈಟಿ ಭಾಳ ಇವೆ ಇಲ್ಲಿ. ನಾನು 2 ತೊಗೊಂಡೆ, 2 ತೊಗೊಂಡು ಆಮೇಲೆ ನಿಮ್ಗೆ ಟೇಸ್ಟ್ ತೋರಿಸಿದೆ ಎಷ್ಟೊತ್ತನ. ಈಗ ಈ ಅಂಗಡಿ ಮಾಲಕರು ಬ್ರದರ್ ಸಂತೋಷ್ ಅಂತ ಇದ್ದಾರೆ. ಅವ್ರ ಅವ್ರ ಜೊತೆ 1-2 ಮಾತು ಮಾತಾಡ್ತೇನೆ ನಾನು. ಸರ್, ಮಾಲಕರ ಹೆಸರು ಏನ್ರಿ? ಮನು ನಾಯ್ಕೋಡಿ ಅಂತ. ಮನು ನಾಯ್ಕೋಡಿ. ಮನು ನಾಯ್ಕೋಡಿ ಅಂತ ಮಾಲಕರ ಹೆಸರು. ಅವ್ರ ಬ್ರದರ್ ಸಂತೋಷ್ ಅನ್ನೋರು ಇದು ಇರ್ತಾರೆ. ಸರ್, ಇದನ್ನ ಎಷ್ಟು ದಿವಸ ಐತ್ರಿ ತೆಗೆದು ಇಲ್ಲಿ? ಅಂಗಡಿ ಓಪನ್ ಮಾಡಿ ಒಂದು 8 ತಿಂಗಳಾಯ್ತು ಸರ್. 8 ತಿಂಗಳಾಯ್ತು. ಎಲ್ಲಿಂದ ಐಡಿಯಾ ಬಂತು ನಿಮ್ಮ ಮಾಲಕರಿಗೆ ತೆಗೆಯೋದು? ಅಂದ್ರೆ ನಮ್ಮ ಅಣ್ಣಾರ ಬೆಂಗಳೂರಾಗ ಕೆಲಸ ಮಾಡ್ತಾರೆ ಮೊದಲ ಇಂಜಿನಿಯರಿಂಗ್. ಅಲ್ಲಿ ನಿಮ್ಮ ಅಣ್ಣವರು? ವೆರಿ ಗುಡ್. ಅಲ್ಲಿ ಎಲ್ಲ ಸ್ವಲ್ಪ ಟೇಸ್ಟ್ ನೋಡಿದ್ರಿ, ಅಲ್ಲಿ ವೆರೈಟಿ ಏನ್ ಸಿಗುತ್ತೆ ನೋಡ್ಕೇಶ. ಇಲ್ಲ ನಮ್ ತಾಳಿಕೋಟೆಗೆ ಎಲ್ಲಿ ಸಿಗಲ್ಲ ಈ ತರ ವೆರೈಟಿ, ಇಲ್ಲಿ ಮಾಡ್ಬೇಕು ನಾ ಅಂತೇಳಿ ವಿಚಾರ ಮಾಡಿ ಮಾಡೋದು. ಹೇಗಿದೆ ರೆಸ್ಪಾನ್ಸ್ ಆಗಿದೆ? ಚೆನ್ನಾಗಿದೆ ಸರ್. ಚಿಕ್ಕ ಮಕ್ಕಳ ಫ್ಯಾಮಿಲಿ ಎಲ್ಲಾ ಬರ್ತಾರ. ನಿಮ್ಮಲ್ಲಿ ಜಾಗ ಎಲ್ಲಿ ಕೊಡ್ಲಿಕ್ಕೆ? ಇಲ್ಲಿ ಸ್ವಲ್ಪ ಜಾಗದ ಮಾತಾಡೋದು ಎಲ್ಲ ನಡೀತದೆ. ಹೆಚ್ಚಿಗೆ ರಶ್ ಆಯ್ತಂದ್ರೆ ಆಯ್ತಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀವಿ. ಇನ್ನು ಮುಂದೆ ಇದನ್ನು ಮಾಡೋ ವಿಚಾರ ಅದ. ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಅಂತ ವಿಚಾರ. ಅಡ್ಡಿ ಇಲ್ರಿ, ನಾ ಟೇಸ್ಟ್ ನೋಡಿದ್ರೆ ಬ್ಯೂಟಿಫುಲ್, ಒಳ್ಳೆ ಟೇಸ್ಟಿ ಇವೆ. ಮತ್ ನಮ್ಮಲ್ಲಿ ವಿಶೇಷ ಏನಂದ್ರೆ ಗುಟ್ಕಾ ಪಾನ್ ಮಸಾಲ ಏನು ಅಲಾವಿಲ್ಲ. ಅದೇನು ಅಲ್ಲ ನೋಡ್ರಿ, ಗುಟ್ಕಾ ಪಾನ್ ಮಸಾಲ, ಸಿಗರೇಟ್ ಗಿರೇಟ್ ಏನು ಅಲಾವಿಲ್ಲ ಸರ್. ಏನು ಅಲಾವಿಲ್ಲ. ಬರೀ ಪ್ರೋಟೀನ್ ಯುಕ್ತ ಇದನ್ನ ಸೇಲ್ ಮಾಡ್ತಾರೆ ಇವರು, ಮತ್ತೇನೂ ಇಲ್ಲ. ನೀವು ಬನ್ರಿ, ಇಲ್ಲಿ ತಿಂದ್ರಿ. ಅವ್ರ ವೆರೈಟಿ ಬಾದಾಮ್ ಮಿಲ್ಕ್ ಬನ್ ತಿಂದೇನ, ಪುಡ್ಡಿಂಗ್ ತಿಂದಿ. ಸೂಪರ್ ಬನ್, ಸೂಪರ್. ನಾ ಇದು ಬಿಜಾಪುರದಾಗ ಮಾಡ್ತಾರೋ ಇಲ್ಲ, ನಾ ಬಿಜಾಪುರ ಒಳಗೆ ಈ ತರ ತಿಂದಿಲ್ಲ. ನಾ ಇಲ್ಲಿ ತಿಂತ ಇದ್ದೀನಿ. ನಾನು ಕೇಳಿದ್ದೆ, ಮೌತ್ ಟು ಮೌತ್ ಕೇಳಿದ್ದೆ ಇವ್ರ ಬಗ್ಗೆ. ಈಗ ನಾ ಅಲ್ಲಿವೇ ಇದನ್ನ ನೋಡ್ಬೇಕು ಟೇಸ್ಟ್ ಅಂತ ಮಾಡಿ ತಮಗೆ ತೋರಿಸಿದ್ರು. ಬಟ್ ಒಂದು ರಿಕ್ವೆಸ್ಟ್ ನಮ್ಮಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ಒಬ್ಬ ಎಂಜಿನಿಯರು ಬೆಂಗಳೂರದಾಗ ಏನೋ ಜಾಬ್ ಮಾಡೋ ಮುಂದೆ ಅಲ್ಲಿ ವೆರೈಟಿ ಟೇಸ್ಟ್ ಮಾಡಿ ತಾಳಿಕೋಟದಂಥ ಜಾಗದೊಳಗೆ ನಾಯಕ್ ಇದನ್ನು ಓಪನ್ ಮಾಡಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಓಪನ್ ಮಾಡ್ಯಾರ. 6-7 ತಿಂಗಳಾಯ್ತು ಓಪನ್ ಮಾಡಿ. ಕೆಲವೊಂದು ಶಾರ್ಟ್ನಾಗ ಅದು ಬಂದವು, ನೀವು ನೋಡಿರಿ. ಅವ್ರು ಹೇಳಿದ ಸುಳ್ಳಲ್ಲ, ನಾ ಹೇಳೋದು ಸುಳ್ಳಲ್ಲ. ನನಗೇನಿದು ಸ್ಪಾನ್ಸರ್ ಇರ್ತಿಲ್ಲ ಏನಿಲ್ಲ. ಅಂದಿವಿ ನಾವು ಕೊಡೇಕಲ್ಲಕ್ಕೆ ಒಬ್ಬ ರೈತನ ಶೂಟಿಂಗ್ ಮಾಡ್ಲಿಕ್ಕೆ ಹೊಂಟಿದ್ದೆವು. ಇದನ್ನು ಸ್ವಲ್ಪ ಟೇಸ್ಟ್ ನೋಡಿ ಹೋಗ್ಬೇಕಂತ ಇಲ್ಲಿ ಬಂದಿದ್ದು. ಸೂಪರ್ ಬಂದ್ರೆ ಸೂಪರ್ ಇರ್ತಿದ್ದು. ನನ್ನ ಇದಕ್ಕೆ ನಾನು ಇದಕ್ಕೆ
5 ಸ್ಟಾರ್ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ. ಭಾಳ ಸಪೋರ್ಟ್ ಇದೆ. ಬನ್ನಿ ವಿಸಿಟ್ ಮಾಡ್ರಿ, ತಿಂಡಿ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಈಗ ನಾವು ಏನದಲ್ಲ ಸಂತೋಷ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ, ಇವ್ರ ಮಾಲಕರಿಗೆ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಪರ್ಮಿಷನ್ ಕೊಟ್ಟರೆ ಮಾಡ್ಲಿಕ್ಕೆ ನಾವು ವಿಥೌಟ್ ಪರ್ಮಿಷನ್ ಯಾವುದೂ ವಿಡಿಯೋ ಮಾಡುವುದಿಲ್ಲ. ಪರ್ಮಿಷನ್ ಇದ್ರೆ ಮಾಡ್ತೇವೆ. ಇದಕ್ಕೆ ನಾವೇನು ರೊಕ್ಕ ರೂಪಾಯಿ ಏನು ಯಾವುದೇ ಖರ್ಚಿಲ್ಲ, ನಾವು ಯಾವುದೇ ಫೀ ತಗೋದಿಲ್ಲ ನಾವು. ಅದಕ್ಕೆ ದಯಮಾಡಿ ಇಲ್ಲಿ ಬಂದು ಇಲ್ಲಿ ನೀವು ಅವ್ರಿಗೆ ಪ್ರೋತ್ಸಾಹ ಮಾಡಿ. ಯಾಕಂದ್ರೆ ಬೆಂಗಳೂರು ಸ್ಟೈಲ್ ಒಂದು ರಾಜಧಾನಿ ಸ್ಟೈಲ್ ತಂದು ಇಲ್ಲಿ ತಾಳಿಕೋಟದಂತ ಊರೊಳಗೆ ಅದನ್ನು ಮಾಡ್ತಾರೆ, ಅದ್ರ ಧೈರ್ಯ ಬೇಕಾದ್ರೆ ದಯಮಾಡಿ ಬನ್ರಿ, ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ಅಂತ ನಮ್ಮ ಚಾನಲ್ ವತಿಯಿಂದ ತಮ್ಮ ಕಳಕಳಿಯಿಂದ ಬೆಳ್ಕೋತೀನಿ ನಾನು. ವೀಕ್ಷಕರೇ, ಇವ್ರು ವಿನೋದ್ ಅಂತ ಹೆಸರು, ನಿನ್ನ ಹೆಸರೇನಪ್ಪ? ಆಕಾಶ್ ಅಂತ ಹೆಸರು ಅವ್ರು. ಇವ್ರು ವಿನೋದ್ ಅಂತ. ಇವ್ರಿಬ್ರು ಮಾಲಕರು ಹಳೆಯರು. ಅವರು ನೋಡು ವಿಚಾರ ಮೇಲೆ, ಅವರು ಟ್ಯಾಕ್ಟಿಕ್ಸ್ ಮೇಲೆ ಹೇಳ್ತೀನಿ, ಮಾಲಕರ ಆಸ್ತಿ ಹೊಡೆಯವರು ಅದ್ರ. ನಾಳೆ ಈ ಹೋಟೆಲ್ ಮಾಲಕರು ಇವ್ರು ಇಬ್ಬರೇ ಆಗವರು, ನನಗೆ ಹಿಂಗೆ ಅನಿಸ್ತದ. ಮುಂದೆ ಬಂದಾಗ ನೋಡೋಣ ಇವರೇ ಕಲ್ಲರ ಮೇಲೆ ಇರ್ತಾರೋ ಯಾರು ಇರ್ತಾರೋ ಗೊತ್ತಿಲ್ಲ. ದಯಮಾಡಿ ಬರ್ರಿ, ಭಾಳ ಬೆಸ್ಟ್ ಜನ ಅದು ಇದು. ನಾ ಸುಮ್ಮನೆ ಕಾಮಿಡಿ ಮಾಡಕತ್ತೇನೆ ಇವರಿಗೆ. ಭಾಳ ಒಳ್ಳೆ ಫ್ಯಾಮಿಲಿ ಇದೆ ಇದು. ಈ ಮಾಲಕರಿಗೆ ಇನ್ನೊಮ್ಮೆ ಬಂದಾಗ ಭೇಟಿಯಾಗಿ ತೋರಿಸ್ತೀನಿ ನಿಮ್ಗೆ ನಾನು. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಲಿ, ಹೋಟೆಲ್ ದೊಡ್ಡದು ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ಕ್ವಾಲಿಟಿ ಇದು ಸೂಪರ್. ನಾ ಹೇಳಿದಲ್ಲ 5 ಸ್ಟಾರ್ ಕೊಡ್ತಾ ಇದ್ದೀನಿ ಅಂತ. ಬಂದು ವಿಸಿಟ್ ಮಾಡ್ರಿ ಅಂತ ಕಳ್ಕಳಿಯಿಂದ ಬೆಳ್ಕೋತೇನೆ ನಾನು. ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮಾಲಕರು ಇಲ್ಲಾರ್ದಾಗ ಇವ್ರು ನಾನು ಪರ್ಮಿಷನ್ ಕೊಟ್ಟರು, ಮಾಲಕರು ಕೇಳೇ ಕೊಟ್ಟರು. ಅದಕ್ಕೆ ದಯಮಾಡಿ ಇದನ್ನ ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ತಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನೀವು ಬರೀ ವಿಡಿಯೋ ನೋಡ್ತೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ. ಏಕೆ? ದಯವಿಟ್ಟು ಪ್ರೋತ್ಸಾಹಿಸಿ. ಇದು ಫ್ರೀ. IG ಕನ್ನೂರ್ ವ್ಲಾಗ್ಸ್.